ಜಗತ್ತಿನಾಗ ಎಲ್ಲಿ ನೋಡಿ ಸಹಿತ ಎಲ್ಲ ಕೃಷ್ಣನ ಫೋಟೋ ಇಟ್ಕೊಂಡು ಸಹಿತ ರಾಮ ಇದ್ದಾನಂತ ನಮ್ಮದು ಒಂದೇ ಹಿಡ್ಕೊಂಡು ಹೋದರೂ ಆಗ್ತದೆ. ಈಗ ನೀವು ನಾಮ ಕೊಟ್ಟಿರಿ, ಹೌದಾ? ನೀವು ನರಸಿಂಹೇಶ್ವರ ಮಾರ ರೂಪ ಹಿಡೀರಿ ಅಂತ ಹೇಳ್ತೀರಿ. ಈಗ ನೀವು ಹೇಳಿದ ಪ್ರಕಾರ ನರಸಿಂಹೇಶ್ವರ ಮಾರ ರೂಪ ಹಿಡಿಬೇಕು, ಏನು ನಿಮ್ಮ ರೂಪ ಹಿಡಿಬೇಕು? ನಮ್ಮ ರೂಪ ಹಿಡಿದ ನರಸಿಂಹೇಶ್ವರ ಮಾರನ್ನು ಹಿಡಿಬೇಕು, ಅವರೇ ಮುಖ್ಯದ. ನಮ್ದೇನು ಅರ್ಧದ ಅವ್ರು ಮುಖ್ಯವಾಗಿ ಬಿಟ್ಟಾರ. ಈಗ ಅಂದ್ರೆ ಏಕಾಗ್ರ ಇದ್ರೊಳಗೆ ಆತ್ಮಸ್ವರೂಪ ಒಳಗೆ ದಯ ಆಗ್ಯಾರ, ಅವರೇ ಪ್ರಗಟ ಅವ್ರ ಲಗೆ ಬರ್ತಾರೆ. ನಾವು ಲಯ ಆಗಿರಂಗಿಲ್ಲ, ಆತ್ಮನೇ ಆಗಿರ್ತಾರೆ, ಬ್ರಹ್ಮಸ್ಥಿತಿನೇ ಅವರಾಗಿರ್ತಾರೆ, ಆನಂದ ಸ್ವರೂಪನೇ ಅವರಾಗಿರ್ತಾರೆ. ಮತ್ತೆ ನಿಮ್ಮನ್ನ ರೂಪ ಹಿಡಿದ್ರಿ ಏನು? ನಮ್ಮ ರೂಪ ಹಿಡಿದ್ರೆ ನಮ್ದೇನು ಭಾಳ ಇದು ಬರ್ತೀವಿ. ನಮ್ದು ಪಂಚ ಮಹಾಭೂತದ ದಿನ ಇದು ಆಗಿದೆ. ಇಲ್ಲ, ನಿಮಗೆ ಹಂಗ ಅನಿಸ್ತದ. ನಾನು ಸ್ವತಃ ನಿಮ್ಮ ರೂಪ ಚೈತನ್ಯ ರೂಪವನ್ನು ನೋಡಿದ್ದೇನೆ, ನಿಮ್ಮ ಚೈತನ್ಯ ರೂಪ ಜೋಡಿ ಮಾತಾಡಿದ್ದೇನೆ, ನಿಮ್ಮ ಚೈತನ್ಯ ರೂಪ ಜೋಡಿ ನಾನು ನನ್ನ ಪ್ರಶ್ನೆಗಳಿಗೆ ಉತ್ತರನೂ ಕೇಳ್ಕೊಂಡೇನೆ, ನಾನು ಉತ್ತರನೂ ಕೊಟ್ಟದ. ಹಿಂಗಾಗಿ ನೀವೇನು ಅದ್ರದ್ದು ಬಗ್ಗೆ ಅಲ್ಲ ಸಂಶಯ, ಜನರಿಗೇನು ಅದ್ರ ಬಗ್ಗೆ ಏನು ಇದಿಲ್ಲ, ಏನು ಮಾರ್ಗದರ್ಶನ ಯಾವತ್ತೂ ಸಿಗ್ತದ. ಯಾಕಂದ್ರೆ ನೋಡಿದ್ದೀನಿ ನಾನು ನಿಮ್ಮ ಚೈತನ್ಯ ರೂಪಕ್ಕೆ ಸಾಕಷ್ಟು ಸಲ ಪ್ರಶ್ನೆ ಕೇಳಿದ್ದೀನಿ. ಹಿಂಗಾಗಿ ನಿಮ್ಮ ಚೈತನ್ಯ ರೂಪನೇ ಆಧ್ಯಾತ್ಮಿಕವಾಗಿ ಉತ್ತರವನ್ನು ಕೊಡಲು ನಿಮ್ಮ ರೂಪನೇ ಸಮರ್ಥದ. ಹಿಂಗಾಗಿ ನಿಮ್ಮ ರೂಪನ ಹಿಡಿದ್ರು ಸಹಿತ ಅವ್ರ ಮುಂದೆ ಹೋಗ್ಲಿಕ್ಕೆ ಶಕ್ಯದ. ನರಸಿಂಹೇಶ್ವರ ರೂಪನ ಹಿಡಿದ್ರು ಮುಂದೆ ಹೋಗ್ಲಿಕ್ಕೆ ಶಕ್ಯದ. ಆದ್ರೆ ಈ ಶರೀರ ಇರೋತನ ನಿಮ್ಮ ಒಂದು ಸ್ಥಿತಿ, ನಿಮ್ಮ ಒಂದು ಗುರುಗಳ ಮೇಲೆ ಪ್ರೇಮ ಇರೋ ಸಂಬಂಧ ನೀವು ಮಹಾರಾಜರ ಮೇಲೆ ರೂಪ ಹಿಡಿದು ಮಾಡ್ರಿ ಅಂತ ಹೇಳಾಕತ್ತೀರಿ, ಇಷ್ಟೇ. ಹೌದಲ್ರಿ? ಯಾಕಂದ್ರೆ ನೀವೇ ಅವರಾಗಿದ್ದೀರಿ. ನನಗೆ ನಾಮ ಕೊಟ್ಟರು ನರಸಿಂಹೇಶ್ವರ ಮಾಡಿ, ಅವರು ರಾಮಂದೇ ಕೊಟ್ಟರು. ಅದಕ್ಕೆ ರಾಮ ನನಗೆ ಹೃದಯದೊಳಗೆ ರಾಮ್ ಪ್ರಕಟ ಆಗಿದ್ದು ಒಂದು ಸಲ ಹೇಳಿದ್ರಿ ನೀವು, ಅದಕ್ಕೆ ಹೇಳಿದ್ ನಾನು. ಹೊರಗಲ್ರಪ್ಪ, ಹೃದಯದೊಳಗೆ ಪ್ರಕಟ ಆಗಿದ್ದ ಅಂತ ಹೇಳಿದ್ರಿ ನೀವು ಅದೇ ನನ್ನ ಹೃದಯ ಒಳಗೆ ದೇವರ ಪ್ರಕಟ ಆಗ್ತಾನೆ. ಹಿಂಗೆ ಹೇಳಿದ್ರಿ. ಆಮೇಲೆ ಅಲ್ಲೇ ಸ್ಥಾನ ಹೃದಯ ಅಂತಃಕರಣ ಶುದ್ಧ ಇರ್ತಲ್ಲ, ಅದಕ್ಕೆ ದೇವ್ರ ಪ್ರಕಟ ಹೊರಗೆ ಶುದ್ಧತ ಇರಂಗಿಲ್ಲ. ಮತ್ತೆ ಈಗ ಕುತ್ಕೊಂಡು ಮಾಡಿದ್ದೆ ನಾಮಸ್ಮರಣೆ ಮಾಡಿದ್ದೆ. ಈಗ ಒಬ್ಬ ಸಾಧಕರಿಗೆ 3 ಜನ ಸಂಬಂಧ ಅಂತಾರೆ, ಗುರು, ಪರಮ ಗುರು, ಪರಾತ್ಪರ ಗುರು ಅಂತೇಳಿ. ಅಲ್ಲಿ ತನ ಸಂಬಂಧ ಬರ್ತತಿ ಅಂತೇಳಿ ನೀವೇ ಹೇಳಿದ್ರಿ. ಒಂದು ಬರ್ತದದು